ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಸುನಿತಾ ವಿಲಿಯಮ್ಸ್ ನಮ್ಮ ಭಾರತದ ಹೆಮ್ಮೆಯ ಹೆಣ್ಣು ಮಗಳು. 27 ವರ್ಷಗಳ ಸುದೀರ್ಘ ಕಾಲ ತಮ್ಮ ಜೀವನವನ್ನ ನಾಸಾಗಾಗಿ ಅರ್ಪಿಸಿದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ನಾಸಾದಿಂದ ನಿವೃತ್ತಿ ಪಡೆದಿದ್ದಾರೆ. ಸದ್ಯಕ್ಕೀಗ ಭಾರತದ ಪ್ರವಾಸದಲ್ಲಿರುವಂತಹ ವಿಲಿಯಮ್ಸ್ ತಾವು ಬಾಹ್ಯಾಕಾಶದಲ್ಲಿದ್ದಾಗ ಭೂಮಿ ಹೇಗೆ ಕಾಣಿಸುತ್ತೆ, ಒಂದು ಮನೆಗೆ ಮಾತ್ರ ಸೀಮಿತವಾಗುವಂತಹ ನಾವು ಬಾಹ್ಯಾಕಾಶಕ್ಕೆ ಹೋದ ಮೇಲೆ ಭೂಮಿಯೇ ನಮ್ಮದು ಅನಿಸುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ವಿವಾದ ಮಾಡುವ ಮತ್ತು ಮುನಿಸಿಕೊಳ್ಳುವಂತಹ ನಮ್ಮ ಆಲೋಚನೆಗಳೆಲ್ಲವೂ ಬಾಹ್ಯಾಕಾಶಕ್ಕೆ ಹಾರ್ತಾ ಇದ್ದಂತೆ ವಿಸ್ತಾರವಾಗುತ್ತಾ ಸಾಗುತ್ತವೆ ಎನ್ನುತ್ತಿದ್ದಾರೆ ವಿಲಿಯಮ್ಸ್. ಬನ್ನಿ, ನಾಸಾದಿಂದ ನಿವೃತ್ತಿ ಘೋಷಿಸಿದಂಥ ವಿಲಿಯಮ್ಸ್ ಅವರ ಬಾಹ್ಯಾಕಾಶದ ಅದ್ಭುತ ಜರ್ನಿ ಹೇಗಿತ್ತು ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸುನಿತಾ ವಿಲಿಯಮ್ಸ್ 1965 19ನೇ ತಾರೀಕು ಸೆಪ್ಟೆಂಬರ್ ಅಂದು ಜನಿಸ್ತಾರೆ. ಇವರು ಮೂಲತಃ ಭಾರತದ ಗುಜರಾತಿನ ಮೆಹಸಾನಾ ಜಿಲ್ಲೆಯ ಜಲಾಸಂದವರು. ಅಂದರೆ ಇವರ ತಂದೆ ಮೂಲತಃ ಭಾರತಿಗ, ಹಾಗಾಗಿ ಇವರು ಭಾರತಕ್ಕೆ ಆಗಾಗ ಹೋಗಿ ಬರ್ತಿರ್ತಾರೆ. ಇನ್ನು ಮೆಕೆಲ್ ವಿಲಿಯಮ್ಸ್ ಅವರನ್ನು ಇವರು ವಿವಾಹವಾಗಿದ್ದಾರೆ. ಅವರೊಡನೆ 16 ವರ್ಷದಿಂದ ಸುಂದರವಾದಂಥ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ ಸುನಿತಾ ವಿಲಿಯಮ್ಸ್. ಸುನಿತಾ ಮತ್ತು ಅವರ ಪತಿ ನಾಸಾಕ್ಕಿಂತ ಪೂರ್ವದಲ್ಲಿ ತಮ್ಮ ವೃತ್ತಿ ಬದುಕನ್ನು ಶುರು ಮಾಡಿದ್ದು ಹೆಲಿಕಾಪ್ಟರ್ನ ಪೈಲಟ್ ಆಗೋ ಮೂಲಕ. ರನ್ನಿಂಗ್, ಸ್ವಿಮ್ಮಿಂಗ್, ವಿಂಡ್ ಸರ್ಫಿಂಗ್, ಸ್ನೋಬೋರ್ಡಿಂಗ್ ಹಾಗೆ ಬಿಲ್ಲು ವಿದ್ಯೆ ಹೀಗೆ ಸಾಹಸಿಯ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಮತ್ತು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ರೀತಿ ಎಲ್ಲವನ್ನು ಕೂಡ ಹೊಂದಿದ್ರು ಸುನಿತಾ ವಿಲಿಯಮ್ಸ್. ಇನ್ನು ಸುನಿತಾ ವಿಲಿಯಮ್ಸ್ ಅವರು 1987ರಲ್ಲಿ ಅಮೆರಿಕಾದ ನೌಕಾ ಅಕಾಡೆಮಿಯಿಂದ ದೈಹಿಕ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದುಕೊಂಡಿದ್ರು. 1995ರಲ್ಲಿ ಸ್ನಾತಕೋತ್ತರ ವಿಜ್ಞಾನ ಪದವಿಯನ್ನು ಕೂಡ ಪಡೆದಿದ್ದಾರೆ. ಇನ್ನು ಇವರ ಸೈನಿಕ ವೃತ್ತಿ ಯಾವ ರೀತಿ ಶುರುವಾಗುತ್ತೆ ನೋಡೋಣ. 1987ರಲ್ಲಿ ವಿಲಿಯಮ್ಸ್ ಅವರು ಅಮೆರಿಕಾದ ನೌಕಾಪಡೆಗೆ ಸೇರ್ಪಡೆಯಾಗಲು ಅನುಮತಿಯನ್ನ ಪಡೆದುಕೊಳ್ತಾರೆ, ಅರ್ಹತೆಯನ್ನ ಪಡಿತಾರೆ. 1989ರಲ್ಲಿ ನೌಕಾ ಚಾಲಕರಾಗಿ ನಿಯೋಜಿತರಾದರು. 1997ರಲ್ಲಿ ನೇವಲ್ ಟೆಸ್ಟ್ ಪೈಲಟ್ ಸ್ಕೂಲ್ನಿಂದ ಪದವಿಯನ್ನು ಕೂಡ ಪಡೆದುಕೊಂಡರು. ನಂತರ ನಾಸಾದ ವೃತ್ತಿ ಜೀವನ ಹೇಗೆ ಶುರುವಾಗುತ್ತೆ, ನಾಸಾಗೆ ಇವರು ಯಾವ ರೀತಿ ಆಯ್ಕೆ ಆಗ್ತಾರೆ ನೋಡ್ತಾ ಹೋಗೋಣ. ಇವರು 1998 ಜೂನ್ನಲ್ಲಿ ನಾಸಾಕ್ಕೆ ಆಯ್ಕೆ ಆಗ್ತಾರೆ ಸುನಿತಾ ವಿಲಿಯಮ್ಸ್. ವಿಲಿಯಮ್ಸ್ ಅವರಿಗೆ ಆಗಸ್ಟ್ 1998ರಲ್ಲಿ ತರಬೇತಿ ಶುರುವಾಗುತ್ತೆ. ತರಬೇತಿ ಅಂದರೆ ಯಾವ ರೀತಿ? ಹಲವಾರು ತಾಂತ್ರಿಕ ಮತ್ತು ವೈಜ್ಞಾನಿಕ ಉಪನ್ಯಾಸಗಳು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮತ್ತು ಗಗನ ನೌಕೆಯ ಕುರಿತಾದಂತಹ ಗಹನ ಪರಿಚಯ ಮೊದಲನೇದಾಗಿ ಇವರಿಗಾಗುತ್ತೆ. ನಂತರ ಈಗ ತರಬೇತಿ ಯಾವ ರೀತಿ ನಡೆಯುತ್ತೆ ನೋಡೋಣ. ಮನೋದೈಹಿಕ ತರಬೇತಿ ನಡೆಯುತ್ತೆ. ಮಾನಸಿಕವಾಗಿ ಇವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಇವರನ್ನು ನಾವೇನಾದರೂ ಬಾಹ್ಯಾಕಾಶಕ್ಕೆ ಕಳಿಸಿಕೊಟ್ರೆ ಇವರು ಅಲ್ಲಿ ಕಂಫರ್ಟಬಲ್ ಆಗಿರ್ತಾರ, ಆರಾಮಾಗಿರ್ತಾರ. ಒಂದ್ಸತಿ ಇವರು ಬಾಹ್ಯಾಕಾಶಕ್ಕೆ ಹಾರಿದರೆ ಮತ್ತೆ ಭೂಮಿಗೆ ಬರುವಷ್ಟು ಮಾನಸಿಕವಾಗಿ ಇವರು ಆರೋಗ್ಯವಾಗಿದ್ದಾರಾ, ಸದೃಢರಾಗಿದ್ದಾರಾ, ಹೀಗೆ ಮಾನಸಿಕವಾಗಿ ಅವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ನಂತರವೇ ಅವರಿಗೆ ನಾಸಾಗೆ ಅವರಿಗೆ ಆಯ್ಕೆ ಮಾಡಿರ್ತಾರೆ. ಯಾಕಂತಂದರೆ ಇಲ್ಲಿ ಬಾಹ್ಯಾಕಾಶ ಅಷ್ಟೇ ಅಲ್ಲದೆ ಇವರು ಮೊದಲೇದಾಗಿ ಗಗನಯಾತ್ರಿ ಆಗಬೇಕು ಅಂತಲೇ ಅವರು ನಾಸಾಗೆ ಹೋಗಿರ್ತಾರೆ. ಆಯ್ಕೆ ಕೂಡ ಹಾಗೇ ಇರುತ್ತೆ. ಮತ್ತು ನಾಸಾದಲ್ಲಿ ಇವರ ವರ್ಕ್ ಪ್ರೊಸೀಜರ್ ಏನಿರುತ್ತಲ್ಲ ಅದೆಲ್ಲದಕ್ಕೂ ಕೂಡ ಇವರ ಮಾನಸಿಕ ಸ್ಥಿಮಿತ ಹೇಗಿದೆ ಇದೆಲ್ಲವೂ ಟೆಸ್ಟ್ ಆಗುತ್ತೆ. ತದನಂತರ ಇವರನ್ನು ಇನ್ನಷ್ಟು ಮಾನಸಿಕವಾಗಿ ಇವರನ್ನು ಇನ್ನಷ್ಟು ಸದೃಢರನ್ನಾಗಿ ಮಾಡಬೇಕು ಅಂತ ಹೇಳಿ ಆ ಕುರಿತಾದಂಥ ತರಬೇತಿಗಳು ಕೂಡ ಪ್ರಾರಂಭ ಆಗುತ್ತೆ. ನಂತರ T-38 ವಿಮಾನಕ್ಕಾಗಿ ಮೂಲ ತರಬೇತಿ ಇವರಿಗೆ ಶುರುವಾಗುತ್ತೆ. T-38 ವಿಮಾನಕ್ಕಾಗಿ ಮೊದಲೇದಾಗಿ ಇವರಿಗೆ ನಡೆದಿರುವಂಥ ತರಬೇತಿ ಇದು. ಅಷ್ಟೇ ಅಲ್ಲದೆ ನೀರಿನಿಂದ ಹಾಗೂ ಕಾಡಿನಲ್ಲಿನ ಅಪಘಾತಗಳಿಂದ ರಕ್ಷಿಸಿಕೊಳ್ಳುವ ತರಬೇತಿಯನ್ನು ಒಳಗೊಂಡಿರುತ್ತೆ ಈ ಒಂದು ತರಬೇತಿಯ ವಿಧಾನ. ಅಂದರೆ ಒಂದು ವೇಳೆ ಏನೋ ಒಂದು ಅಪಘಾತ, ಏನೋ ಒಂದು ಅವಘಡ ಸಂಭವಿಸ್ತು ಅಂತ ಅಂದ್ಕೊಳ್ಳಿ, ಇವರನ್ನ ಅಂದರೆ ಇವಾಗ ಬಾಹ್ಯಾಕಾಶದಿಂದ ಇವರನ್ನು ಭೂಮಿಗೆ ಕರೆಸಿಕೊಳ್ಳೋ ಸಮಯದಲ್ಲಿ ಅಥವಾ ಇವರನ್ನ
ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಕರೆಸಿಕೊಳ್ಳುವಂಥ ಅಂದರೆ ಅವರನ್ನು ಅಲ್ಲಿಗೆ ಸೆಂಡ್ ಮಾಡುವಂಥ ಸಮಯದಲ್ಲಿ ಏನೋ ಒಂದು ಅವಘಡ ಸಂಭವಿಸ್ತು ಅಂತ ಅಂದ್ಕೊಳ್ಳಿ. ಇವರು ಮೇಲೆಯಿಂದ ಧಬ್ಬ ಅಂತ ಹೇಳಿ ಕಾಡಿಗೆ ಬಿದ್ದರೆ, ಮೇಲೆಯಿಂದ ಧಬ್ಬ ಅಂತ ಹೇಳಿ ಇವ್ರು ಏನಾದ್ರೂ ಈ ಸಮುದ್ರದಲ್ಲಿ ಬಿದ್ದರೆ, ಸಾಗರದಲ್ಲಿ ಬಿದ್ದಾಗ ಅಂದರೆ ಇವರಿಗೆಲ್ಲ ಈ ಒಂದು ಪ್ಯಾರಾಚೂಟ್ ಎಲ್ಲ ಇರುತ್ತೆ. ಅದಾಗಿಯೂ ಕೂಡ ಇವರು ಆ ಒಂದು ಕ್ಷಣಕ್ಕೆ ಬಿದ್ದಾಗ ಆ ಸಮುದ್ರ ನೋಡಿ ಎಲ್ಲೂ ಕೂಡ ಎಲ್ಲಿ ಎಂಡು ಎಲ್ಲಿ ಆರಂಭ ಅನ್ನೋದೇ ಗೊತ್ತಾಗ್ತಿರೋದಿಲ್ಲ. ಸೊ ಅಂಥದ್ರಲ್ಲೆಲ್ಲ ಇವರು ಯಾವ ರೀತಿಯಾಗಿ ತಮ್ಮನ್ನು ತಾವು ಉಳಿಸಿಕೊಳ್ಬೇಕು, ತಮ್ಮನ್ನು ತಾವು ಹೆಂಗೆ ರಕ್ಷಣೆ ಮಾಡ್ಕೊಳ್ಬೇಕು, ಅಲ್ಲಿಂದ ಹೆಂಗೆ ಅವರು ಬದುಕಿ ಬರಬೇಕು ಅನ್ನೋದರ ಕುರಿತಾಗಿ ಕೂಡ ಅವರಿಗೆ ತರಬೇತಿ ನಡೆಯುತ್ತೆ. ಇನ್ನು ಕಾಡಿನಲ್ಲೂ ಕೂಡ ಅವ್ರು ಹೋಗಿ ಎಲ್ಲೋಗಿ ಬಿದ್ದರೆ ಅವರು ತಮ್ಮನ್ನು ಹೆಂಗೆ ಸುರಕ್ಷಿತವಾಗಿ ತಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿ ಹೇಗಿರಬೇಕೆ ಅದರ ಬಗ್ಗೆ ಎಲ್ಲವೂ ಕೂಡ ಅವ್ರಿಗೆ ತರಬೇತಿ ನಡೀತಾ ಹೋಗುತ್ತೆ. ಇನ್ನು ಸುನಿತಾ ವಿಲಿಯಮ್ಸ್ ಅವರು ನಾಸಾಗೆ ಸೇರಿಕೊಂಡ ನಂತರ ಮತ್ತೆ ಬಾಹ್ಯಾಕಾಶದ ಗಗನಯಾನವನ್ನ ಶುರು ಮಾಡಿದ ನಂತರ ಇವರು ಮಾಡಿದಂಥ ಸಾಧನೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸುನಿತಾ ವಿಲಿಯಮ್ಸ್ ತಮ್ಮ ವೃತ್ತಿ ಜೀವನದಲ್ಲಿ 9 ಬಾರಿ ಬಾಹ್ಯಾಕಾಶ ನಡಿಗೆಯನ್ನ ಕೈಗೊಂಡಿದ್ದಾರೆ. 62 ಗಂಟೆ 6 ನಿಮಿಷಗಳ ಅಂತರಿಕ್ಷ ಪಯಣವನ್ನ ನಡೆಸಿದಂಥ ಸಾಧನೆ ಮಾಡಿದಂತಹ ಮಹಿಳೆ ಎಂಬ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. 40 ಬಗೆಯ ಯುದ್ಧ ವಿಮಾನಗಳನ್ನ 4000ಕ್ಕೂ ಅಧಿಕ ಗಂಟೆಗಳಷ್ಟು ಹಾರಾಟ ನಡೆಸಿದಂತಹ ಅನುಭವವನ್ನು ಕೂಡ ಇವರು ಹೊಂದಿದ್ದಾರೆ. ಈಗ ನಾಸಾದಿಂದ ಇವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಎಸ್, ನಾಸಾದಿಂದ ಗಗನಯಾನಿ ಸುನಿತಾ ವಿಲಿಯಮ್ಸ್ ಅವರು ನಿವೃತ್ತಿಯನ್ನ ಪಡೆದುಕೊಂಡಿರುವುದು ಅಚ್ಚರಿಯ ವಿಚಾರ. 27 ವರ್ಷಗಳ ತಮ್ಮ ವೃತ್ತಿ ಬದುಕಿನಲ್ಲಿ ಅವರು 3 ಬಾರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪಯಣವನ್ನ ಮಾಡಿದ್ರು. ಜೊತೆಗೆ ಹಲವು ಬಾಹ್ಯಾಕಾಶ ಯಾನಗಳನ್ನು ಕೂಡ ಇವರು ಯಶಸ್ವಿಯಾಗಿಯೇ ಪೂರೈಸಿ ಗಮನವನ್ನು ಸೆಳೆದಂತಹ ದಿಟ್ಟ ಮಹಿಳೆ ಸುನಿತಾ ವಿಲಿಯಮ್ಸ್ ಅಂತಂದ್ರೆ ತಪ್ಪಿಲ್ಲ. ಇನ್ನು ಸುನಿತಾ ವಿಲಿಯಮ್ಸ್ ಮಾನವ ಸಹಿತ ಗಗನಯಾನದ ಪ್ರವರ್ತರೊಬ್ಬರಲ್ಲಾಗಿದ್ದಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಇನ್ನು 8 ದಿನ ಕೈಗೊಂಡಿದ್ದಂತಹ ಗಗನಯಾನ 9 ತಿಂಗಳಿಗೆ ಅದು ವಿಸ್ತರಣೆಯಾದಾಗ ಇವರು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗದೆ ಭೂಮಿಗೆ ಜೀವಂತವಾಗಿ ಇವರು ಮರಳಿದ್ದೇನಿದೆಯಲ್ಲ ಹೆಗ್ಗಳಿಕೆ, ಆ ಒಂದು ಹೆಗ್ಗಳಿಕೆ ಇವರ ಪಾಲಿಗಾಗುತ್ತೆ. ISSಗೆ ಕೈಗೊಂಡಂತಹ ಯಾನ ಹಾಗೂ ನಾಯಕತ್ವದ ಮೂಲಕ ಬಾಹ್ಯಾಕಾಶ ಅನ್ವೇಷಣೆ ಕ್ಷೇತ್ರದ ಭವಿಷ್ಯವನ್ನ ರೂಪಿಸಿದ್ದಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಇನ್ನು ಸದ್ಯಕ್ಕೀಗ ಭಾರತದ ಪ್ರವಾಸದಲ್ಲಿ ಸುನಿತಾ ವಿಲಿಯಮ್ಸ್ ಅವರಿದ್ದಾರೆ. ಸದ್ಯಕ್ಕೆ ಭಾರತದಲ್ಲಿ ಪ್ರವಾಸದಲ್ಲಿರುವಂತಹ ಸುನಿತಾ ವಿಲಿಯಮ್ಸ್ ಅವರು ತಮ್ಮ ಅನುಭವವನ್ನು ಯಾವ ರೀತಿಯಾಗಿ ಹಂಚಿಕೊಂಡಿದ್ದಾರೆ, ಬಾಹ್ಯಾಕಾಶದಲ್ಲಿ ಇವರು ಯಾರು ಕಂಡಂತಹ ವಿಸ್ಮಯವನ್ನ ಇವರು ಯಾವ ರೀತಿಯಾಗಿ ನೋಡಿದ್ರು, ಅಂದ್ರೆ ದೂರದ ಊರಿನಲ್ಲಿ ಕುತ್ಕೊಂಡು ಬಾಹ್ಯಾಕಾಶದಲ್ಲಿ ಕುತ್ಕೊಂಡು ಭೂಮಿಯನ್ನ ಯಾವ ರೀತಿಯಾಗಿ ನೋಡ್ತಿದ್ರು, ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಭೂಮಿ ಆ ಸಂದರ್ಭದಲ್ಲಿ. ಸೊ ಅದೆಲ್ಲವನ್ನು ಕೂಡ ಅಂತಂದ್ರೆ ಜನಗಳ ಮುಂದೆ ಅದನ್ನು ಹಂಚಿಕೊಂಡಿರುವಂಥ ರೀತಿ ಹೇಗಿತ್ತು ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಸುನಿತಾ ವಿಲಿಯಮ್ಸ್ ತಮ್ಮ ಬಾಹ್ಯಾಕಾಶದ ಅನುಭವಗಳನ್ನು ಬಿಚ್ಚಿಡ್ತಾ ಇರುವಂಥದ್ದು ಹೀಗೆ: ನಮ್ಮ ಭೂಮಿ ಕೇವಲ ಕಲ್ಲು ಬಂಡೆಗಳಿಂದ ಕೂಡಿದೆ ಎಂಬುದು ಕೆಲವರ ಭಾವನೆಯಾಗಿದೆ ಅಂತ ಹೇಳ್ತಾರೆ. ಆದರೆ ಅದು ಚಲನಶೀಲ, ಅಂದರೆ ಅದೆಲ್ಲವೂ ಕೂಡ ಚಲನಶೀಲ, ಚಲನೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿನ ಋತುಗಳಲ್ಲಿ ಸಾಗರದಲ್ಲಿ ಕಂಡು ಬರುವಂತಹ ಬದಲಾವಣೆಗಳನ್ನು ಕೂಡ ನಾನು ಅಂತರಿಕ್ಷದಿಂದ ಕುತ್ಕೊಂಡು ನೋಡಿರುವೆ. ಅಂತಂದರೆ ಋತುಗಳಲ್ಲಿ ಆಗುವಂಥ ಬದಲಾವಣೆಗಳು ಆ ಸಮಯದಲ್ಲಿ ಸಾಗರದಲ್ಲಿ ಯಾವ ರೀತಿಯಾಗಿ ಬದಲಾವಣೆಯಾಗುತ್ತೆ. ಈಗ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದಾಗ ಸಾಗರದ ಅದರ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಅದು ಬಾಹ್ಯಾಕಾಶದಲ್ಲಿ ಕುತ್ಕೊಂಡು ಅಂತರಿಕ್ಷದಲ್ಲಿ ಕುತ್ಕೊಂಡು ಸುನಿತಾ ವಿಲಿಯಮ್ಸ್ ಅವರು ಯಾವ ರೀತಿಯಾಗಿ ನೋಡ್ತಿದ್ರು ಅದರ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಉತ್ತರ ಅಥವಾ ದಕ್ಷಿಣ ಧ್ರುವದಲ್ಲಿ ಹಿಮಗಡ್ಡೆಗಳು ರೂಪುಗೊಳ್ಳುವುದನ್ನು ಕೂಡ ನಾನು ಅಂತರಿಕ್ಷದಲ್ಲಿ ಕುತ್ಕೊಂಡು ನೋಡಿದ್ದೀನಿ. ಬಾಹ್ಯಾಕಾಶದ ಯಾನ ವೈಯಕ್ತಿಕ ಜೀವನ ದೃಷ್ಟಿಕೋನವನ್ನು ಕೂಡ ಬದಲಾವಣೆಯನ್ನು ಮಾಡಿದೆ. ಅಂದರೆ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಕೊಂಡು ಹೋಗ್ತಾರೆ ಅವರು. ಬಾಹ್ಯಾಕಾಶದಿಂದ ಭೂಮಿಯನ್ನು ಒಂದು ಗ್ರಹವಾಗಿ ನೋಡುವ ಸಮಯದಲ್ಲಿ ವಿವಿಧ ವಿಚಾರವಾಗಿ ಜನರು ಮನಸ್ತಾಪ, ಜಗಳ, ವಾದ ವಿವಾದ ಕ್ಷುಲ್ಲಕ ಅಂತ ಅನ್ಸಕ್ಕೆ ತೊಡಗುತ್ತೆ. ಅಂದರೆ ಇವರು ಬಾಹ್ಯಾಕಾಶದಲ್ಲಿ ಕುತ್ಕೊಂಡು ಒಂದು ಭೂಮಿನ ಒಂದು ಗ್ರಹ ಅಂತ ನೋಡುವಾಗ, ಒಂದು ಚಿಕ್ಕದಾಗಿ ಗ್ರಹ ಅಂತ ಕಾಣಿಸ್ತಿರುವಾಗ ಅದರಲ್ಲಿರುವಂಥ ಪುಟಾಣಿಗಳು ಮನುಷ್ಯರು ಈ ರೀತಿ ಚಿಕ್ಕ ಚಿಕ್ಕ ವಿಚಾರಕ್ಕಾಗಿ ಕಿತ್ತಾಡೋದು, ಜಗಳ ಮಾಡೋದು, ಮನಸ್ತಾಪ ಮಾಡ್ಕೊಳ್ಳೋದು, ಮುನಿಸ್ಕೊಳ್ಳೋದು ಎಲ್ಲವೂ ಕೂಡ ಕ್ಷುಲ್ಲಕ ಅನಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪತಿ ಮತ್ತು ಇವರ ನಡುವೆ ಆಗುವಂತಹ ವಾಗ್ವಾದಗಳು, ನಾನು ಬಾಹ್ಯಾಕಾಶಕ್ಕೆ ಹಾರ್ತಾ ಇದ್ದಂತೆ
ಬಾಹ್ಯಾಕಾಶದಿಂದ ಭೂಮಿಯನ್ನು ಮತ್ತೆ ತಿರುಗಿ ನಾವು ನೋಡುವಾಗ ನಾವು ಮಾಡುವಂಥ ವಾಗ್ವಾದಗಳು ಮತ್ತು ಆ ಜಗಳಗಳು ಅದೆಲ್ಲವೂ ಕೂಡ ಕ್ಷುಲ್ಲಕ ಅನಿಸುತ್ತೆ. ಈ ಗಂಡ ಹೆಂಡತಿಯ ಜಗಳದ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ವೈಯಕ್ತಿಕವಾಗಿ ತಮ್ಮ ಪತಿಯ ಜೊತೆಗೆ ತಾವು ಆಡುವಂತಹ ಜಗಳ ಅದು ಯಾವ ರೀತಿ ಬಾಹ್ಯಾಕಾಶದಲ್ಲಿ ಕುತ್ಕೊಂಡು ಅದನ್ನು ಒಂದ್ಸತಿ ನೆನಪು ಮಾಡಿಕೊಂಡಾಗ ಹೆಂಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಸುನೀತಾ ವಿಲಿಯಮ್ಸ್. ಇನ್ನು ಬಾಹ್ಯಾಕಾಶಕ್ಕೆ ತಲುಪಿದ ಕೆಲ ಹೊತ್ತಿನಲ್ಲೇ ನಮ್ಮ ದೃಷ್ಟಿಕೋನ ಎಲ್ಲವೂ ಕೂಡ ವಿಶಾಲ ಆಗಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿದರೆ ಒಂದು ಅದ್ಭುತವಾದಂಥ ಒಂದು ಜರ್ನಿ, ಅದು ಅದ್ಭುತವಾದಂಥ ಒಂದು ಅನುಭವ ಅಂತ ಹೇಳ್ತಾರೆ. ಒಂದು ನಿರ್ದಿಷ್ಟ ಮನೆ ಬದಲಾಗಿ ಇಡೀ ಭೂಮಿಗೆ ನಮ್ಮ ಮನೆ ಎಂಬಂಥ ಅರಿವು ಮೂಡುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಸದ್ಯಕ್ಕೆ ನಾವು ಒಂದು ಮನೆಯಲ್ಲಿರ್ತೀವಿ, ಇದು ನಮ್ಮ ಮನೆ ಅಂತ ನಾವು ಹೊಡೆದಾಡೋದು, ಇದು ನಮ್ಮ ಮನೆ ಅಂತ ಹೇಳ್ಕೊಳ್ಳೋದು ಮಾಡ್ತೀವಿ. ಅದೇ ನಾವು ಒಂದು ಅಂತರಿಕ್ಷದಲ್ಲಿ ಕೂತ್ಕೊಂಡು ಭೂಮಿಯನ್ನು ನೋಡುವಾಗ ಆ ಭೂಮಿನೇ ನಮ್ಮದು ಅನ್ನೋವಂಥ ಆ ಒಂದು ಮನಸ್ಥಿತಿ ಬರುತ್ತೆ. ಮೈಂಡು ಅಷ್ಟು ಬ್ರಾಡ್ ಆಗುತ್ತೆ, ವಿಶಾಲ ಆಗುತ್ತೆ ಅನ್ನೋದಕ್ಕೆ ಒಂದು ಕೊಟ್ಟಂತಹ ಉದಾಹರಣೆ ಇದು. ಹೀಗೆ ತಮ್ಮ ನಾಸಾದ ವೃತ್ತಿ ಜೀವನ ಮತ್ತು ಬಾಹ್ಯಾಕಾಶದ ಕುರಿತಾದಂತಹ ಅನುಭವವನ್ನು ಹಂಚಿಕೊಂಡಂತಹ ಸುನೀತಾ ವಿಲಿಯಮ್ಸ್ ಅವರ ಮಾತುಗಳು ಇದಾಗಿತ್ತು. ಒಟ್ಟಿನಲ್ಲಿ ಸಾಧ್ಯ ಆದಷ್ಟು ಅವರ ಬಯೋಗ್ರಫಿನ ಕಲೆಕ್ಟ್ ಮಾಡಿ ವಿಷಯವನ್ನು ನಿಮಗೆ ಮುಟ್ಟಿಸೋ ಪ್ರಯತ್ನ ನಾವು ಮಾಡಿದ್ದೀವಿ. ತುಂಬ ವಿಚಾರ ಇದೆ ಇವ್ರ ಬಗ್ಗೆ, ನಾವು ಹೇಳ್ತಾ ಹೋದರೆ ದಿನಗಳು ಸಾಕಾಗಂಗಿಲ್ಲ. ಅಷ್ಟೊಂದು ಮಾಹಿತಿ, ಅಷ್ಟೊಂದು ವಿಚಾರಗಳಿದೆ. ಮುಂದಿನ ದಿನಗಳಲ್ಲಿ ಇವರ ಕುರಿತಾದಂಥ ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಳ್ತೀವಿ. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.